ಸಂಪತ್ತು, ಸೌಭಾಗ್ಯ, ಧನ, ಐಶ್ವರ್ಯ ಮತ್ತು ಸಮೃದ್ಧಿಯ ದೇವತೆಯಾದ ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ಯಾರ ಮೇಲೆ ಇರುತ್ತದೆಯೋ ಅವರ ಜೀವನದಲ್ಲಿ ಸಂತೋಷ, ನೆಮ್ಮದಿ ಮತ್ತು ಅಭಿವೃದ್ಧಿ ನೆಲೆಸುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಆದರೆ ಒಂದು ಪ್ರಶ್ನೆ ಅನೇಕ ಜನರ ಮನಸ್ಸಲ್ಲಿ ಮೂಡುತ್ತೆ. ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯುವುದಕ್ಕೆ ಕೇವಲ ಪೂಜೆ ಮಾಡಿದ್ರೆ ಸಾಕಾ ಅಥವಾ ಇನ್ನೇನಾದರೂ ವಿಶೇಷ ಮಾರ್ಗಗಳಿವೆಯಾ ಅಂತ. ನಮ್ಮ ಪುರಾಣಗಳು, ಆಗಮಗಳು ಮತ್ತು ಸನಾತನ ಸಂಪ್ರದಾಯಗಳು ಹೇಳುವಂತೆ ದೇವರಿಗೆ ಪ್ರಿಯವಾದ ಹೂವುಗಳು, ಗಿಡಗಳು ಮತ್ತು ಪ್ರಕೃತಿಯ ಕೆಲವು ವಿಶೇಷ ರೂಪಗಳು ದೈವಿಕ ಶಕ್ತಿಯನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿವೆ. ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಕೆಲವು ಹೂಗಳನ್ನು ಮನೆಯಲ್ಲಿ ಬೆಳೆಸೋದು, ಅವುಗಳನ್ನು ಪ್ರತಿದಿನ ದೇವರಿಗೆ ಅರ್ಪಿಸೋದು ಮತ್ತು ಮನೆಯ ಪರಿಸರವನ್ನು ಪವಿತ್ರವಾಗಿಟ್ಕೊಳ್ಳೋದು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ 10 ಪವಿತ್ರ ಹೂವಿನ ಗಿಡಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಅವುಗಳ ಆಧ್ಯಾತ್ಮಿಕ ಮಹತ್ವ, ಪುರಾಣಗಳಲ್ಲಿ ಅವುಗಳ ಸ್ಥಾನ ಮತ್ತು ಮನೆಯಲ್ಲಿ ಬೆಳೆಸೋದ್ರಿಂದ ದೊರೆಯುವಂತಹ ಶುಭ ಫಲಗಳ ಬಗ್ಗೆಯೂ ಕೂಡ ತಿಳ್ಕೊಳ್ಳೋಣ. ವೀಕ್ಷಕರೇ, ಪ್ರಣವಂ ಭಕ್ತಿ ಟಿವಿಯ ವಿಶೇಷ ಪರಿಹಾರ ಶಾಸ್ತ್ರ ಸರಣಿ ವಿಡಿಯೋಸ್ಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಈ ಸರಣಿ ವಿಡಿಯೋಗಳಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ. ನಮ್ಮ ಈ ಪ್ರಯತ್ನದಲ್ಲಿ ಏನಾದರೂ ಲೋಪ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋದಲ್ಲಿನ ವಿಷಯ ನಿಮಗಿಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಕಮಲದ ಹೂವು ಲಕ್ಷ್ಮೀ ದೇವಿಯ ಸಿಂಹಾಸನ. ಲಕ್ಷ್ಮೀ ದೇವಿಯ ಹೆಸರನ್ನ ಹೇಳಿದ ತಕ್ಷಣ ನಮ್ಮ ಕಣ್ಣ ಮುಂದೆ ಮೂಡುವಂತಹ ಚಿತ್ರವೇ ಕಮಲದ ಹೂವು. ಯಾಕಂದ್ರೆ ಮಹಾಲಕ್ಷ್ಮೀ ದೇವಿಯು ಕಮಲದ ಹೂವಿನ ಮೇಲೆ ಆಸೀನಳಾಗಿರುವಂತಹ ರೂಪದಲ್ಲಿಯೇ ಹೆಚ್ಚಾಗಿ ಕಾಣಿಸ್ಕೊಳ್ತಾಳೆ. ಕಮಲವು ಕೆಸರಲ್ಲಿ ಬೆಳೆಯುತ್ತೆ, ಆದರೆ ಅದರ ಮೇಲೆ ಕೆಸರಿನ ಕಲೆ ಕೂಡ ಇರೋದಿಲ್ಲ. ಇದೇ ಕಾರಣದಿಂದ ಕಮಲವು ಶುದ್ಧತೆ, ಪಾವಿತ್ರ್ಯ ಮತ್ತು ಆತ್ಮೋನ್ನತಿಯ ಸಂಕೇತವಾಗಿದೆ. ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಮಹಾಲಕ್ಷ್ಮೀ ದೇವಿಯು ಕಮಲದೊಂದಿಗೆ ಪ್ರತ್ಯಕ್ಷಳಾದ್ಲು ಎನ್ನಲಾಗಿದೆ. ಆದ್ದರಿಂದ ಕಮಲದ ಹೂವು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗಿದೆ. ನಿಮ್ಮ ಮನೆಯಲ್ಲಿ ಸಣ್ಣ ಕೊಳ ಅಥವಾ ದೊಡ್ಡ ನೀರಿನ ಪಾತ್ರೆ ಇದ್ರೆ ಕಮಲವನ್ನ ಬೆಳೆಯಬಹುದು. ಶುಕ್ರವಾರದಂದು ಕಮಲದ ಹೂವನ್ನ ಲಕ್ಷ್ಮೀ ದೇವಿಗೆ ಅರ್ಪಿಸುವುದು ಅತ್ಯಂತ ಪುಣ್ಯಕರ ಅಂತ ಹೇಳಲಾಗಿದೆ. ಗುಲಾಬಿ ಹೂವು ಪ್ರೀತಿ ಮತ್ತು ಐಶ್ವರ್ಯದ ಸಂಕೇತ. ಗುಲಾಬಿ ಹೂವು ಕೇವಲ ಪ್ರೀತಿಯ ಸಂಕೇತವಲ್ಲ, ಇದು ಭಕ್ತಿ, ಸೌಂದರ್ಯ, ಸಮೃದ್ಧಿ ಮತ್ತು ಸಕಾರಾತ್ಮಕತೆಯ ಪ್ರತೀಕವಾಗಿದೆ. ವಿಶೇಷವಾಗಿ ಗುಲಾಬಿ ಮತ್ತು ಕೆಂಪು ಬಣ್ಣದ ಗುಲಾಬಿಗಳು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯಕರ ಅಂತ ನಂಬಲಾಗಿದೆ. ಗುಲಾಬಿಯ ಸುವಾಸನೆಯು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ, ಮನೆಯಲ್ಲಿ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಶಾಸ್ತ್ರಗಳ ಪ್ರಕಾರ ಶುಕ್ರವಾರದಂದು 11 ಅಥವಾ 21 ಗುಲಾಬಿ ಹೂಗಳನ್ನು ದೇವಿಗೆ ಅರ್ಪಿಸುವುದು ಶುಭಕರವಾಗಿದೆ. ಗುಲಾಬಿ ಗಿಡವನ್ನ ಮನೆಯಲ್ಲಿ ಬೆಳೆಯುವುದು ಸುಲಭವಾಗಿದ್ದು ಇದು ಮನೆಗೆ ಸೌಂದರ್ಯವನ್ನು ಕೂಡ ಹೆಚ್ಚಿಸುತ್ತೆ. ಮಲ್ಲಿಗೆ ಹೂವು ಪಾವಿತ್ರ್ಯದ ಪ್ರತೀಕ. ಮಲ್ಲಿಗೆಯ ಸುಗಂಧವನ್ನ ಇಷ್ಟಪಡದವರು ಬಹಳ ವಿರಳ. ಈ ಸಣ್ಣ ಬಿಳಿ ಹೂವು ತನ್ನ ಸುವಾಸನೆಯ ಮೂಲಕ ಇಡೀ ಮನೆಯ ವಾತಾವರಣವನ್ನೇ ಬದಲಾಯಿಸಬಲ್ಲದು. ಮಲ್ಲಿಗೆಯ ಬಿಳಿ ಬಣ್ಣವು ಶುದ್ಧತೆ ಮತ್ತು ಸಾತ್ವಿಕತೆಯನ್ನು ಸೂಚಿಸುತ್ತೆ. ಅನೇಕ ದೇವಾಲಯಗಳಲ್ಲಿ ಮಲ್ಲಿಗೆಯನ್ನ ದೇವರ ಅಲಂಕಾರಕ್ಕಾಗಿ ಬಳಸಲಾಗುತ್ತೆ. ಮಲ್ಲಿಗೆಯ ಪರಿಮಳ ಮನಸ್ಸನ್ನು ಶಾಂತಗೊಳಿಸೋದ್ರಿಂದ ಧ್ಯಾನ ಮತ್ತು ಪ್ರಾರ್ಥನೆಗೆ ಉತ್ತಮ ವಾತಾವರಣವನ್ನು ಸೃಷ್ಟಿಸುತ್ತೆ. ಮನೆಯಲ್ಲಿ ಮಲ್ಲಿಗೆ ಗಿಡವಿದ್ರೆ ಪ್ರತಿದಿನ ಹೊಸ ಹೂಗಳನ್ನ ದೇವರಿಗೆ ಅರ್ಪಿಸಬಹುದು. ಚೆಂಡು ಹೂವು ಶುಭ ಮತ್ತು ವಿಜಯದ ಸಂಕೇತ. ಚೆಂಡು ಹೂವು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದಿದೆ. ದೇವಾಲಯಗಳು, ಹಬ್ಬಗಳು, ಮದುವೆಗಳು, ವ್ರತಗಳು ಎಲ್ಲೆಡೆ ಚೆಂಡು ಹೂವನ್ನು ಬಳಸಲಾಗುತ್ತೆ. ಇದರ ಹಳದಿ ಮತ್ತು ಕಿತ್ತಳೆ ಬಣ್ಣಗಳು ಸೂರ್ಯನ ಶಕ್ತಿ, ಉತ್ಸಾಹ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪ್ರವೇಶ ದ್ವಾರದ ಬಳಿ ಚೆಂಡು ಹೂವಿನ ಗಿಡವನ್ನು ಬೆಳೆಸುವುದು ಶುಭಕರ ಅಂತ ಹೇಳಲಾಗುತ್ತೆ. ದಾಸವಾಳ ಹೂವು ಶಕ್ತಿ ಮತ್ತು ಮಂಗಳದ ಸಂಕೇತ.
ದಾಸವಾಳವು ಮುಖ್ಯವಾಗಿ ದುರ್ಗಾ ಮತ್ತು ಕಾಳಿದೇವಿಗೆ ಅರ್ಪಿಸಲ್ಪಡುವ ಹೂವು. ಆದರೆ ಕೆಂಪು ಮತ್ತು ಗುಲಾಬಿ ಬಣ್ಣದ ದಾಸವಾಳವನ್ನ ಲಕ್ಷ್ಮೀದೇವಿಗೂ ಅರ್ಪಿಸಲಾಗುತ್ತೆ. ಈ ಹೂವು ಜೀವಶಕ್ತಿ, ಚೈತನ್ಯ ಮತ್ತು ದೈವಿಕ ಶಕ್ತಿಯನ್ನ ಪ್ರತಿನಿಧಿಸುತ್ತೆ. ಮನೆಯಲ್ಲಿರುವ ದಾಸವಾಳ ಗಿಡವು ಪರಿಸರಕ್ಕೆ ಸೌಂದರ್ಯವನ್ನು ನೀಡೋದರ ಜೊತೆಗೆ ಸಕಾರಾತ್ಮಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಪಾರಿಜಾತ. ಸ್ವರ್ಗೀಯ ಹೂವು ಪಾರಿಜಾತದ ಬಗ್ಗೆ ಒಂದು ವಿಶೇಷ ಕಥೆ ಇದೆ. ಸಮುದ್ರ ಮಂಥನದ ಸಮಯದಲ್ಲಿ ಹೊರಬಂದ ಅಮೂಲ್ಯ ವಸ್ತುಗಳಲ್ಲಿ ಪಾರಿಜಾತ ವೃಕ್ಷವು ಒಂದು. ನಂತರ ಈ ವೃಕ್ಷವು ದೇವಲೋಕದಲ್ಲಿ ನೆಲೆಸಿತು ಅಂತ ಪುರಾಣಗಳು ಹೇಳುತ್ತವೆ. ಪಾರಿಜಾತ ಹೂಗಳು ರಾತ್ರಿ ಅರಳಿ ಬೆಳಗ್ಗೆ ನೆಲಕ್ಕೆ ಉದುರುತ್ತವೆ. ಈ ಹೂಗಳು ಕೀಳದೆ ನೆಲಕ್ಕೆ ಬಿದ್ದ ನಂತರ ಸಂಗ್ರಹಿಸಿ ದೇವರಿಗೆ ಅರ್ಪಿಸೋದು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಈ ಗಿಡವನ್ನ ಮನೆಯಲ್ಲಿ ಬೆಳೆಸೋದ್ರಿಂದ ದೈವಿಕ ಶಕ್ತಿ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ. ಸಂಪಿಗೆ ಹೂವು ದೈವಿಕ ಪರಿಮಳದ ಹೂವು. ಸಂಪಿಗೆ ಹೂವು ತನ್ನ ವಿಶಿಷ್ಟ ಪರಿಮಳದಿಂದಲೇ ಪ್ರಸಿದ್ಧಿಯಾಗಿದೆ. ಅನೇಕ ದೇವಾಲಯಗಳಲ್ಲಿ ಸಂಪಿಗೆ ಹೂವನ್ನ ದೇವರ ಅಲಂಕಾರಕ್ಕಾಗಿ ಬಳಸ್ತಾರೆ. ಇದರ ಪರಿಮಳ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತೆ. ಲಕ್ಷ್ಮೀ ದೇವಿಗೆ ಸಂಪಿಗೆ ಹೂವನ್ನ ಅರ್ಪಿಸೋದು ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತೆ ಅಂತ ನಂಬಲಾಗಿದೆ. ಕನಕಾಂಬರ ಹೂವು ಸೌಭಾಗ್ಯದ ಹೂವು. ಕನಕಾಂಬರ ಹೂವು ದಕ್ಷಿಣ ಭಾರತದ ಮನೆಗಳಲ್ಲಿ ಸಾಮಾನ್ಯವಾಗಿ ಕಾಣಸಿಗುತ್ತೆ. ಇದರ ಕಿತ್ತಳೆ ಬಣ್ಣವು ಉತ್ಸಾಹ, ಶಕ್ತಿ ಮತ್ತು ಮಂಗಳವನ್ನು ಸೂಚಿಸುತ್ತೆ. ಈ ಗಿಡವು ಹೆಚ್ಚು ಆರೈಕೆ ಇಲ್ಲದೆ ಚೆನ್ನಾಗಿ ಬೆಳೆಯುತ್ತೆ. ಪ್ರತಿದಿನ ದೇವರಿಗೆ ಕನಕಾಂಬರ ಹೂವನ್ನು ಅರ್ಪಿಸೋದು ಶುಭ ಫಲವನ್ನು ನೀಡುತ್ತೆ ಅಂತ ಹೇಳಲಾಗುತ್ತೆ. ನಂದಿ ಬಟ್ಲು ಶಾಂತಿ ಮತ್ತು ಪಾವಿತ್ರ್ಯದ ಸಂಕೇತ. ನಂದಿ ಬಟ್ಟಲು ಹೂವು ಬಿಳಿ ಬಣ್ಣದ ಸುಂದರ ಹೂವಾಗಿದೆ. ಈ ಹೂಗಳು ಮನೆಯ ಪರಿಸರವನ್ನ ಶಾಂತ ಮತ್ತು ಪವಿತ್ರವಾಗಿಡೋದಕ್ಕೆ ಸಹಾಯ ಮಾಡುತ್ತವೆ. ವಾಸ್ತು ಪ್ರಕಾರ ಮನೆಯ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಈ ಗಿಡವನ್ನು ಬೆಳೆಸುವುದು ಶುಭ ಅಂತ ಪರಿಗಣಿಸಲಾಗಿದೆ. ತುಳಸಿ. ಲಕ್ಷ್ಮೀ ರೂಪ ತುಳಸಿ ಹೂವಿನ ಗಿಡವಲ್ಲ, ಆದರೆ ಇದು ಲಕ್ಷ್ಮೀ ದೇವಿಯ ಅವತಾರ ಅಂತ ಪೂಜಿಸಲ್ಪಡುವ ಅತ್ಯಂತ ಪವಿತ್ರ ಸಸ್ಯವಾಗಿದೆ. ಯಾವ ಮನೆಯಲ್ಲಿ ತುಳಸಿ ಇರುತ್ತದೆಯೋ ಅಲ್ಲಿ ದೇವರ ಕೃಪೆ ನೆಲೆಸಿರುತ್ತೆ ಅನ್ನೋ ನಂಬಿಕೆ ಇದೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತುಳಸಿಗೆ ದೀಪ ಹಚ್ಚೋದು ಅತ್ಯಂತ ಮಂಗಳಕರ. ತುಳಸಿ ಇರುವ ಮನೆಗೆ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸೋದಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಇದರ ಜೊತೆಗೆ ನೀವು ಅಪರಾಜಿತೆ, ಚಂದ್ರಮಲ್ಲಿಗೆ, ರಾತ್ರಿ ರಾಣಿ, ಅಶೋಕ ವೃಕ್ಷ, ಬಿಲ್ವ ಗಿಡ ಮತ್ತು ಬಾಳೆ ಗಿಡವನ್ನು ಕೂಡ ಮನೆಯಲ್ಲಿ ಬೆಳೆಸಬಹುದು. ಇವುಗಳು ಕೂಡ ಧಾರ್ಮಿಕ ಹಾಗೂ ವಾಸ್ತು ದೃಷ್ಟಿಯಿಂದ ಶುಭಕರ ಅಂತ ಪರಿಗಣಿಸಲಾಗಿದೆ. ಲಕ್ಷ್ಮೀ ಕಟಾಕ್ಷಕ್ಕಾಗಿ ಪಾಲಿಸಬೇಕಾದಂತಹ ನಿಯಮಗಳು. ಮನೆಯ ತೋಟವನ್ನ ಸ್ವಚ್ಛವಾಗಿಡಿ. ಒಣಗಿದ ಗಿಡಗಳನ್ನ ಮನೆಯಲ್ಲಿ ಇಡಬೇಡಿ. ಪ್ರತಿದಿನ ಬೆಳಗ್ಗೆ ಗಿಡಗಳಿಗೆ ನೀರು ಹಾಕಿ. ದೇವರಿಗೆ ಅರ್ಪಿಸುವ ಹೂಗಳನ್ನ ಗೌರವದಿಂದ ಕೀಳಿ. ಶುಕ್ರವಾರ ಲಕ್ಷ್ಮೀ ಅಷ್ಟೋತ್ತರ ಪಠಣ ಮಾಡಿ. ಸಂಜೆ ಮನೆಯ ಮುಖ್ಯದ್ವಾರದಲ್ಲಿ ದೀಪ ಹಚ್ಚಿ. ಹೂವಿನ ಗಿಡಗಳು ಕೇವಲ ಅಲಂಕಾರಕ್ಕಾಗಿ ಮಾತ್ರವಲ್ಲ, ಅವು ನಮ್ಮ ಮನೆಗೆ ಪ್ರಕೃತಿಯ ಸೌಂದರ್ಯ, ಸಕಾರಾತ್ಮಕ ಶಕ್ತಿ ಮತ್ತು ಭಕ್ತಿಯ ವಾತಾವರಣವನ್ನು ತರುತ್ತವೆ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ಗಿಡಗಳನ್ನು ಮನೆಯಲ್ಲಿ ಬೆಳೆಸೋದ್ರಿಂದ ನಿಮ್ಮ ಮನೆಯ ಪರಿಸರ ಸುಂದರವಾಗಿರೋದರ ಜೊತೆಗೆ ಮನಸ್ಸಿಗೂ ಶಾಂತಿ ದೊರೆಯುತ್ತೆ. ಭಕ್ತಿ, ಶುದ್ಧ ಮನಸ್ಸು ಮತ್ತು ಸತ್ಕರ್ಮಗಳೇ ಲಕ್ಷ್ಮೀ ದೇವಿಯ ನಿಜವಾದ ಆರಾಧನೆ ಎಂಬುದನ್ನು ಸದಾ ನೆನಪಿಡಿ. ಈ ವಿಡಿಯೋ ನಿಮಗಿಷ್ಟವಾದರೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಹಂಚಿಕೊಳ್ಳಿ. ಇನ್ನಷ್ಟು ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಭಕ್ತಿಮಯ ಮಾಹಿತಿಗಾಗಿ ಪ್ರಣವಂ ಭಕ್ತಿ ಟಿವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮಹಾಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಕುಟುಂಬದ ಮೇಲಿರಲಿ. ನಮಸ್ಕಾರ.